ಕತೆ ನಂಬಿಕೆ. ಸಾಹಿತ್ಯ ಪರಿಕಲ್ಪನೆ ಧ್ವನಿ ಶೋಭಾನಾರಾಯಣ ಹೆಗಡೆ. ಕತೆ ನಂಬಿಕೆ. ಯಾಕವೇ ಇವತ್ತು ಶುಕ್ರವಾರ ಎಲ್ಲವನ್ ಹೊತ್ತು ನಡಿತಾಯಿ, ಯಾಕೆ ಹಿಂಗ್ ಕುಂತಿ? ಹೊತ್ ಬೇರೆ ಆಗೈತಿ. ನಿಂಗಮ್ಮ ಸೊಸಿ ಕಮಲವನ ಎಚ್ಚರ ಮಾಡಕ್ಕ ಹತ್ತಿದ್ಲು. ಏ ಬಿಡಬೆ, ನಾವಲ್ಯವ ಹೋಗ್ ಮಾಡದಾರ ಏನೈತಿ? ಮಂದಿ ನಗ್ತಾರು, ನಿನ್ ಕಾಲ ಮುಗ್ದದಯ್ಯವ. ಈ ಕಲಿಗಾಲದ ಮಂದಿ ದೇವ್ರು ದಿಂಡ್ರು ಅಂದ್ರ ನಂಬಂಗಿಲ್ಲ. ಈಗ ದೇವ್ರ ಹೊತ್ತು ಬೇಡ್ತಿ, ರಾತ್ರಿ ಎಣ್ಣೆ ಕುಡಿತಿ ಅಂತಾರು ಮಂದಿ. ಏನ್ ಎಣ್ಣೆ ಕುಡಿಯಕ್ಕ ಈ ಕಸವಾಗಕ್ಕ ಬೇಕಾ? ಬ್ಯಾರೆ ಇಲ್ಲೇನು? ಏನೋ ನಮ್ ಕುಲ್ ಕಸಬ ಐತಿ, ಮಾಡಕ್ ಹತ್ತೀವಿ. ಆದ್ರ ಮಂದಿ ಹೇಳ್ತಾರು. ಏನ್ ಗೊತ್ತಾ ಯವಿ, ನಿಂಗ್ ದುಡಿಯಕ್ ಆಗ್ವಲ್ದಾ? ಏ ಯವ್ವ, ಈಟ್ ಗಟ್ಟಿ ಮುಟ್ಟಿದ್ದಿ, ಆದ್ರೂ ಈ ಮಗುನ್ ಹೊತ್ತು ಬೇಡ್ತಿಯಲ್ಲವಾ ಅಂತಾರು. ಯವಿ ಸಾಕಾಗ್ಯದ, ಮಾರಿ ಸೆಟ್ಕೊಂಡು ಕುಂತ್ಲು ಕಮಲವ್ವ. ಯವಿ ಇವತ್ತು ಶುಕ್ರವಾರ ತಾಯಿ, ಹಂಗ ಮಾರಿ ಸೆಟ್ಕೊಂಡ್ ಕುಂದ್ರಬೇಡ. ನಮ್ ಕಸಬು ನಾವ್ ಮಾಡಕ್ ಯಾರ ಪಣಿಬೇಕೇನವ? ಏನಾರ ಹೇಳ್ತಾರ ಅಂತ ತಲಿ ಕೆಡ್ಸ್ಕೊಂಡ್ ಕುಂತ್ರ ನಮ್ ಹೊಟ್ಟೆ ಬಟ್ಟಿ ನಡಿಯೋದ್ ಹೆಂಗ ಹೇಳ್ತಾಯಿ? ಮನೆಯ ಕಾಳು ಕಡಿ ಮುಗ್ದದ, ಹೊಟ್ಟೆ ಚಿಂತೆ ಇಲ್ಲೇನ್ ನಿಂಗ? ಮಗಿನ್ ಬಿಟ್ಟು ಹೋಗವ, ನಾ ಜೋಪಾನ ಮಾಡ್ತೀನಿ ನೋಡ. ಆ ಎಲ್ಲವನ್ ಮ್ಯಾಲ ನಾವು ಪಾಪ ಮಾಡಿ ಕೂತ್ರ ಕ್ಷಮೆ ನೀಡ್ಯಾಳೇನವ? ಹೋಗ್ ಹೋಗ್. ಎಲ್ಲಾ ಮಂದಿ ಒಂದೇ ನಮೂನೆ ಇರಂಗಿಲ್ಲ. ತಾಯಿ ದರ್ಶನ ಅಂದ್ರ ಬಾಳ ಖುಷಿ ಪಡ್ತಾರ ಜನ. ಯಾಕಂದ್ರ ಎಲ್ಲಾ ಮಂದಿಗೂ ಆ ತಾಯಿ ದರ್ಶನ ಪಡಿಯಕ್ ಹೋಗಕ್ ಆಗಂಗಿಲ್ಲ. ಮತ್ತೆ ಕುಂತಿಯಲ್ಲ, ಜಲ್ದಿ ನಡಿಯವ. ಅತ್ತಿ ನಿಂಗಮ್ಮನ ಬುದ್ಧಿ ಮಾತು ಕೇಳಿ ಹೊರಟಳು ಕಮಲವ್ವ. ತಾಯಿ ಎಲ್ಲವನ ತಲೆ ಮೇಲೆ ಹೊತ್ಕೊಂಡು, ಅತಿ ಕೊಡು ಮಗಿನ, ನಿನ್ ಕೈಯಾಗ ಆಗ್ವಲ್ದು ಅನ್ನುತ್ತಾ ಮಗಿನ್ ಜೋಳಿಯಾಗ ಕುಡಿಸ್ಕೊಂಡು ಮನೆ ಕಡೆಗೆ ಹೊರಟಳು. ಹಿಂಗ ಬೀದಿಯಲ್ಲಿ ಹೋಗ್ತಿದ್ದಾಗ ಬೀದಿ ಕೊನೆಯಲ್ಲಿ ಇರೋ ಮನೆಗೆ ತಾಯಿ ಕರೆದ್ಲು. ಏ ಜೋಗಮ್ಮ, ಬಾರಮ್ಮ ಮನೆಗೆ ಅಂತ. ಕಮಲವ್ವ ಉದೋ ಉದೋ ತಾಯಿ ಎಲ್ಲವ್ವ ಅಂತ ಕೂಗುತ್ತಾ ಮನೆ ಒಳ ಹೊಕ್ಕಳು. ಆ ತಾಯಿಗೆ ಅತೀವ ಖುಷಿ. ತಾಯಿ ಎಲ್ಲಮ್ಮನೇ ಮನೆಗೆ ಬಂದಷ್ಟು. ನಿನ್ನ ಹೆಸರೇನವ ಅಂತ ಕೇಳಿದಳು. ಕಮಲವ್ವ ಅಂತ ಹೇಳಿದ್ಲು. ತುಂಬಾ ದಿನದಿಂದ ಆ ತಾಯಿ ದರ್ಶನ ಮಾಡ್ಬೇಕು ಅಂತಿದ್ದೆ ಕಣವ, ಆಗ್ಲಿಲ್ಲ. ನೀನು ನನಗ ತಾಯಿ ದರ್ಶನ ಭಾಗ್ಯ ಕೊಟ್ಟೆ, ತಗೋವ ಕಾಣಿಕೆ ಅಂತ ಮೊರದ ತುಂಬಾ ಕಾಳು ಕಡಿ ತುಂಬಿ ಕೊಟ್ಟಳು. ಹೊಸ ಸೀರೆ ಕೊಟ್ಟು ಕೈ ಮುಗಿದ್ಲು. ಮಗೀಗ ನಂದೇ ದೃಷ್ಟಿ ಆಯ್ತದ ಅಂತ ನಕ್ಕೋತ ನೆಟ್ಗೆ ತೆಗೆದು ಚಂದ ನೋಡ್ಕೋತಾ ಈ ಮಗಿನ ಅಂತ ಹರಸಿದ್ಲು. ಇದೆಲ್ಲ ಯಾಕವ್ವ, ಬೊಗ್ಸೆ ಕೊಟ್ರೆ ಸಾಕ್ ಕಣ್ತಾಯಿ, ಮನೆ ಮನೆ ತಿರುಗೋದು ನಮ್ ಕೆಲ್ಸ ಅಂತ ಕಮಲವ್ವ ನುಡಿದಾಗ, ನಂಬಿಕೆ ಇಲ್ಲದ ಮಂದಿ ಕಡೆ ತಿರುಗಿ ಏನ್ ಸಿಗ್ತದ ಹೇಳು? ದೇವ್ರು ಅಂದ್ರ ನಂಬಿಕೆ ತಾಯಿ. ಮನುಷ್ಯಗ ನಂಬಿಕೆ ಇರ್ಬೇಕಾ? ನಂಬಿಕೆ ಇಲ್ಲದ ಜೀವನ ಬೆಳೆ ಇಲ್ಲದ ಹಾಳು ಹೊಲದಂಗ ಬಿಡವ. ಸರಿ ಯವ್ವ, ನಾ ಬರ್ತೀನಿ ಯವ್ವ, ಬಾಳ್ ವ್ಯಾಳ ಆದ್ದು, ಜಲ್ದಿ ಮನೆಗ್ ಹೋಗ್ಬೇಕ ಮತ್ತ, ಮಗ ಅಳ್ತದ ಬೇರ ಅಂತ ಲಘು ಬಗೆಯಿಂದ ಹೊರಟ ಕಮಲವ್ವ ಹಂಗ ತಿರುಗಿ, ತಾಯಿ ನಿಮ್ ಹೆಸರು ಏನಂತ ಕೇಳಿದ್ಲು. ಅಯ್ಯೋ ತಾಯಿ, ಹೆಸರಿನಾಗ ಏನೈತ್ ಬಿಡು ಎಲ್ಲವ ಅಂತ ನಕ್ಕಳು. ಸರಿಯವ್ವ ಅಂತ ಕಮಲವ್ವ ಮನೆ ದಾರಿ ಹಿಡಿದ್ಲು. ಮನೆಯಲ್ಲಿ ಅತ್ತೆ ನಿಂಗಮ್ಮ ದಾರಿ ನೋಡ್ತಾ ಕುಂತಿದ್ಲು. ಸೊಸಿ ಕಮಲವನ ನಗು ಮುಖ ನೋಡಿ ಬಾಳ ಖುಷಿ ಆಯ್ತು ನಿಂಗಮ್ಮಗ. ನಡೆದ ಕತಿ ಹೇಳಿ ಕಮಲವ್ವ ನೆಮ್ಮದಿಯ ನಿಟ್ಟುಸಿರು ಚೆಲ್ಲಿದ್ಲು. ನಂಬಿಕೆ ಇರ್ಬೇಕ ತಾಯಿ, ಎಲ್ಲಾ ಮಂದಿ ನಗುದಿಲ್ಲವ, ಎಲ್ಲಾ ಕೆಟ್ಟ ಮಂದಿ ಇರುವುದಿಲ್ಲ ಅಂತ ಅತ್ತಿ ನಿಂಗಮ್ಮ ಹೇಳಿದಾಗ, ಹೌದತ್ತಿ ನಿಮ್ ಮಾತು ಕರೆಯದ ಅಂತ ನೋಡಿದ್ಲು ಕಮಲವ್ವ. ಮತ್ತೆ ಶುಕ್ರವಾರ ಬಂತು. ಮೊದಲು ಆ ಅವ್ವನ್ ಮನೆಗೆ ಹೋಗ್ಬೇಕು ಅಂತ ಜಲ್ದಿ ರೆಡಿಯಾಗಿ ಹೊರಟ್ಲು. ಬೀದಿ ಕೊನೆಯಲ್ಲಿ ಹೋಗಿ ನೋಡಿದ್ರ ಯಾವ ಮನೆಯೂ ಇಲ್ಲ. ಯೋಯಿ, ಮನೆ ಏನಾತು? ಬಾಜು ಮನೆಯ ಕೇಳಾಕಬೇಕು ಅಂತ ಹೊಳ್ಳಿ ಬಂದು ಅಜ್ಜಾರ ಅಜ್ಜಾರ ಕರೆದ್ಲು ಕಮಲವ್ವ. ಏನ್ ಯವಿ ಕೇಳಿದ್ರು ಅಜ್ಜಾರು. ಏನಿಲ್ರಿ ಅಜ್ಜಾರ, ಇಲ್ಲೊಂದ್ ಮನೆ ಇತ್ತಲ್ರಿ, ಹೋದ ವಾರ ನನಗ ಕಾಳು ಕಡಿ ಕಾಣಿಕೆ ಕೊಟ್ಟಿದ್ರು ಈ ತಾಯಿ, ಹೆಸರು ಎಲ್ಲವ್ವ ಅಂದ್ರು ಅಚ್ಚರಿಂದ ಹೇಳಿದ್ಲು ಕಮಲವ್ವ. ಅಜ್ಜಾರು ನಗತೊಡಗಿದ್ರು. ನಿಂಗೆಲ್ಲೋ ಭ್ರಾಂತು, ಯಾವ ಮನೇನೂ ಇಲ್ಲಿ ಇಲ್ಲವ ತಾಯಿ ಅಂತ ಅಜ್ಜಾರು ನುಡಿದಾಗ ಕಮಲವನ ಕಣ್ಣೀರ ಕೋಡಿ ಹರಿಯಾಕ್ ಹತ್ತಿತು. ಅಂದ್ರ ನಮ್ಮವ್ವ ಎಲ್ಲವನೇ ಅವಳ? ತಲೆ ಮ್ಯಾಲಿನ ಬುಟ್ಟಿ ಇಳಿಸಿ ಕೈ ಮುಗಿದ್ಲು.
ಅತ್ತಿ ಹೇಳಿದ್ದು ಕರಿ ಐತಿ, ನಂಬಿದವ್ರ ಕೈ ಹಿಡಿವಾಕಿ ನೀನು, ನಿನ್ ಬಿಡುದಿಲ್ಲ ಯವ್ವ, ಶುದ್ಧ ಮನಸ್ಸಿನಿಂದ ನನ್ನ ಕಸುಬು ಮಾಡ್ಕೊಂತ ಹೋಗ್ತೀನಿ ತಾಯಿ ಅಂತ ಅತಿ ಪ್ರೀತಿಯಿಂದ ಕೈ ಮುಗಿದ್ಲು ಕಮಲವ್ವ. ನಮಸ್ಕಾರ, ಧನ್ಯವಾದಗಳು.